ನಮ್ಮ ಕಲಾವಿದರ ನಡುವೆ ಒಗ್ಗಟ್ಟಿಲ್ಲ ಅಂತ. ಮುಂಚೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಳಿದರೆ ಎಲ್ಲರೂ ಕೇಳೋರು, ಎಲ್ಲರೂ ಬರೋರು ಅಂತ. ಆ ಪದ್ಧತಿ ಇವಾಗ ಇಲ್ಲಿ ಕಮ್ಮಿ ಆಗ್ತಾ ಇದೆ. ಯಾವುದೇ ಒಂದು ಸಂಕಷ್ಟ ಅಂತ ಬಂದಾಗ ಯಾರು ಮುಂದೆ ಬರಲ್ಲ ಅನ್ನುವಂಥ ಒಂದು ಧ್ವನಿ ಕೂಡ ಕೇಳಿ ಬರ್ತಾ ಇದೆ. ನೀವೊಬ್ರು ಕಲಾವಿದೆಯಾಗಿ ಮಾತಾಡ್ತಿರೋ ಅಥವಾ ಫಿಲಂ ಚೇಂಬರ್ ಅಧ್ಯಕ್ಷರಾಗಿ ಮಾತಾಡ್ತಿರೋ ಹೆಂಗೆ ಮೇಡಮ್? ನೀವು ಹೇಳಿರೋ ಮಾತು ನಿಜ ರೀ. ಇನ್ನೊಂದು ರಾಜ್ಕುಮಾರ್ ಈ ಜನ್ಮದಲ್ಲಿ ಹುಟ್ಟಕ್ಕೆ ಸಾಧ್ಯವಿಲ್ಲ, ಅದು ಶತಮಾನಕ್ಕೆ ಒಬ್ಬರೇ. ಅವ್ರ ಮಾತನ್ನು ಪ್ರತಿಯೊಬ್ಬರು ಚಾಚು ತಪ್ಪದೆ ಪಾಲಿಸ್ತಾ ಇದ್ರು. ಮತ್ತು ಅವರು ಯಾರಿಗೂ ಮನಸ್ಸು ನೋಯಿಸ್ತಿರಲಿಲ್ಲ. ಅವರು ಉದ್ಯಮದ ಪರ ನಿಲ್ತಾಯಿದ್ರು. ಅದರಿಂದಾಗಿ ಇಂಡಸ್ಟ್ರಿ ಹೆಲ್ದಿಯಾಗಿತ್ತು. ಆ ಕಾಲ ಬದಲಾಯಿತಮ್ಮ. ನಂತರ ಈಗ ಇರ್ತಕ್ಕಂಥದ್ದು ಫಾಸ್ಟ್ ಫುಡ್ಡು ಅರ್ಜೆಂಟ್ ಆಗಬೇಕಾಗಿದೆ. ಆ ಥರದ್ದು ಒಂದು ಪೀಳಿಗೆ ಇದೆ. ಅವರು ತಪ್ಪು ಅಂತ ನಾನು ಹೇಳಲ್ಲ, ಯಾಕೆಂದರೆ ತುಂಬ ಓವರ್ ಇಂಟೆಲಿಜೆಂಟ್ ಮಕ್ಕಳುಗಳು ಬಂದಿದ್ದಾರೆ ಉದ್ಯಮಕ್ಕೆ. ಆ ಓವರ್ ಇಂಟೆಲಿಜೆಂಟ್ ಮಕ್ಕಳುಗಳಿಗೆ ಈ ಗೊಡ್ಡು ಸಂಪ್ರದಾಯಗಳು ಅದೆಲ್ಲ ಅವ್ರಿಗೂ ಇಷ್ಟ ಆಗಲ್ಲ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಸ್ಪೆಷಲಿ ಒಂದಿಷ್ಟು ಜನ ಸ್ಟಾರ್ ಹೀರೋಗಳು ಅಂತ ಇದ್ದಾರೆ. ಬಟ್ ಎಲ್ಲರೂ ಒಗ್ಗಟ್ಟಾಗಬೇಕನ್ನೋದೇ ನಮ್ಮ ಕನ್ನಡ ಚಿತ್ರರಂಗದ ಆಶಯ. ಬಟ್ ಅಲ್ಲಿ ಒಬ್ರಿಗೊಬ್ರಿಗೆ ಕಾಲೆಳೆಯುವಂಥ ಪ್ರಯತ್ನಗಳು ಜಾಸ್ತಿ ನಡೀತದೆ. ಅಂದರೆ ಒಂದು ಸಿನಿಮಾ ಬಂದಾಗ ಎಲ್ಲ ಹೀರೋಗಳು ಸಪೋರ್ಟ್ ಮಾಡಿದರೆ ಆ ಸಿನಿಮಾ ಇನ್ನೊಂದು ಸ್ವಲ್ಪ ಪುಷ್ ಆಗುತ್ತೆ. ಅಂಥ ಸಂಪ್ರದಾಯ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಅನ್ನಿಸ್ತಿದೆ. ನೀವು ಹೇಗೆ ಹೇಳ್ತೀರಾ? ನೀವು ನೋಡಿ, ಮೊನ್ನೆ ನಾನೊಂದು ಸಿನಿಮಾ ಇದು ನೋಡ್ತಿದ್ದೆ. ಶಿವರಾಜ್ ಕುಮಾರ್ ಅವರು ಹೇಳ್ತಾರೆ, ದಯವಿಟ್ಟು ಲ್ಯಾಂಡ್ಲಾರ್ಡ್ ನೋಡಿ ಅಂತ. ಅದು ಪ್ರಮೋಷನ್ ಅಲ್ವೇ? ಒಂದು ಸ್ಟಾರ್ ಹೀರೋ ಅಲ್ಲ ಮೇಡಮ್, ಎಲ್ಲರೂ ಸಪೋರ್ಟಿಗೆ ನಿಂತಾಗಲೇ ಒಂದು ದೊಡ್ಡದು 2 ಸ್ಟಾರ್ಗಳದ್ದು ಸಿನಿಮಾ ನಡೀತಿದೆ. 2 ಸ್ಟಾರ್ದು ಅವ್ರು ಹೇಳಿದ್ರೆ ಇವ್ರಿಗೂ ಹೇಳಬೇಕಾಗತ್ತೆ. ಅವ್ರವ್ರ ಸಿನಿಮಾ ಬಂದರೆ ನಿಂತರೆ ಸಾಕು ಅಂತ ಪಾಪ ಕಾಯ್ತಿರ್ತಾರೆ. ನಾವು ಯಾಕದನ್ನು ಎಕ್ಸ್ಪೆಕ್ಟ್ ಮಾಡಬೇಕು? ಒಳ್ಳೆ ಸಿನಿಮಾ ಮಾಡಿ ಒಳ್ಳೆ ರೀತಿಯಲ್ಲಿ ರಿಲೀಸ್ ಮಾಡಿದ್ರೆ ಆ ಸಿನಿಮಾ ಮಾತಾಡುತ್ತೆ. ಆ ಸಿನಿಮಾ ಮಾತಾಡಬೇಕು ನನ್ನ ಪ್ರಕಾರ. ಮೇಡಮ್, ನೀವೇ ಹೇಳ್ದಂಗೆ 2 ಒಟ್ಟೊಟ್ಟಿಗೆ ಬಂದರೆ ಅವ್ರವ್ರದ್ದೇ ನಿಲ್ಲಿ ಅಂತ ಇರುತ್ತೆ. ಅದೇ ಮನೋಭಾವನೆ ಇಟ್ಕೊಂಡು ನಾನೊಂದು ದಿವಸ ಮುಂದೆ ಬರ್ತೀನಿ, ನಾನೊಂದು ದಿವಸ ಹಿಂದೆ ಬರ್ತೀನಿ ಅನ್ನೋ ಮನೋಭಾವನೆ ಬೆಳೆಸ್ಕೊಂಡ್ರೆ ಚಿತ್ರ ಉಳಿಯುತ್ತೆ. ಆ ಹೀರೋಗಳಲ್ಲ ಮೇಡಮ್, ಅದು ಆ ಹೀರೋಗಳ ಹಿಂದೆ ಇರುವಂಥ ನಿರ್ಮಾಪಕರಿಗೆ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಅವ್ರಿಗೆ ಫೈನಾನ್ಸರ್ಸ್ ಒತ್ತಡ ಇರುತ್ತೆ. ಆ ಸಿನಿಮಾ ರಿಲೀಸ್ ಆಗದೆ ಹೋದರೆ ಮನೆ ಮಠಗಳನ್ನೆಲ್ಲ ಅಡ ಇಟ್ಟಿರ್ತಾರೆ ಮೇಡಮ್. ಇಲ್ಲ ಅವ್ರ ಕಷ್ಟ ಅವ್ರಿಗಿರುತ್ತೆ ಮೇಡಮ್. ಎಲ್ಲರೂ ಸ್ವತಂತ್ರವಾಗಿ ಯೋಚನೆ ಮಾಡ್ತಾರಂದ್ರೆ ಫಿಲಂ ಚೇಂಬರ್ ಯಾಕೆ ಬೇಕು ಹಂಗಿದ್ರೆ? ಮೇಡಮ್, ಫಿಲಂ ಚೇಂಬರ್ ಇರೋದು ಇದಕ್ಕಾಗಿ ಅಲ್ಲ, ಸಾರಿ. ಫಿಲಂ ಚೇಂಬರ್ ಕೆಲಸ ಮೊದಲನೇದಾಗಿ ಚಿತ್ರಗಳನ್ನು ರಿಜಿಸ್ಟರ್ ಮಾಡಿಸ್ಕೊಂಡು ಟೈಟಲ್ಗಳನ್ನು ಕೊಟ್ಕೊಂಡು ಉದ್ಯಮದಲ್ಲಿ ಯಾರಿಗಾದ್ರೂ ಚಿತ್ರಮಂದಿರದ ಕೊರತೆ ಇದ್ದರೆ ಅವ್ರನ್ನ ನೀಗಿಸ್ಕೊಂಡು ಇಂಡಸ್ಟ್ರಿಯಲ್ಲಿ ಏನು ನಡಿಬೇಕು, ಸರ್ಕಾರದ ವತಿಯಿಂದ ಏನೇನು ಬರಬೇಕು, ಅವ್ರನ್ನ ಹೇಗೆ ಪ್ರಮೋಟ್ ಮಾಡಬೇಕು, ಉದ್ಯಮವನ್ನು ಹೇಗೆ ನಿಲ್ಲಿಸಬೇಕು, ಎಲ್ಲೇ ಒಂದು ವಿವಾದ ಆದರೆ ಅದನ್ನು ಸಂಧಾನದ ಮೂಲಕ ಅದನ್ನು ಬಗೆಹರಿಸಬೇಕು, ಅವರಿಗೆ ಬುದ್ಧಿವಾದ ಹೇಳಬೇಕು, ತಿಳಿ ಹೇಳಬೇಕು. ಇದಕ್ಕಾಗಿರುವಂಥದ್ದು ಇದು ಚಿತ್ರರಂಗ, ಫಿಲಂ ಚೇಂಬರ್. ಎಸ್. ಹಾಗಾದ್ರೆ ಎಲ್ಲ ಕಲಾವಿದರು ಹ್ಯಾಪಿ ಆಗಿದ್ದಾರೆ ಅನ್ಸುತ್ತೆ. ಅದಕ್ಕೆ ಕಲಾವಿದರ ಸಂಘ ಕೂಡ ಸುಮ್ಮನೆ ಇದೆ ಅನ್ಸುತ್ತಲ್ವಾ ಮೇಡಮ್? ಕಲಾವಿದರ ಸಂಘ ಈಗ ಎಲೆಕ್ಷನ್ ನಡೆಯುತ್ತೆ ಅಮ್ಮ, ಬಹಳ ಬೇಗದಲ್ಲಿ ಚುನಾವಣೆ ಆಗುತ್ತೆ, ಅಧ್ಯಕ್ಷರು ಬರ್ತಾರೆ, ನೀವು ನೋಡ್ತಾ ಇರಿ. ಕಲಾವಿದರ ಸಂಘನೂ ಕೂಡ ಆಕ್ಟಿವ್ ಆಗಿದೆ. ಆದರೆ ಅಂಬರೀಷ್ ಅವ್ರು ಬಿಟ್ಟು ಹೊಟ್ಟೋದ್ರು. ಅದಾದ ನಂತರ ಚುನಾವಣೆ ಎಷ್ಟು ವರ್ಷ ಆಯ್ತು ಮೇಡಮ್? ಮೇಡಮ್, ನಾನೊಂದು ಹೇಳ್ತೀನಿ ಕೇಳಿ. ಎಲ್ಲದಕ್ಕೂ ಕಾಲ ಮೇಡಮ್, ಟೈಮ್. ನಾವು ತಪ್ಪು ಹುಡುಕ್ತಾ ಹೋದರೆ ನಮ್ಮ ಕಣ್ಣಿಗೆ ಎಲ್ಲವೂ ತಪ್ಪಾಗಿ ಕಾಣುತ್ತೆ. ಅದೇ ನಾನು ಯಾವಾಗಲೂ ಪಾಸಿಟಿವ್ ಅನ್ನು ಯೋಚನೆ ಮಾಡ್ತೀನಿ. ಈಗ ಒಳ್ಳೆ ಕಾಲ ಬಂದಿದೆ, ಸಂದರ್ಭ ಬಂದಿದೆ, ಚುನಾವಣೆ ಆಗುತ್ತೆ, ಅದಕ್ಕೊಂದು ಅಧ್ಯಕ್ಷರು ಬರ್ತಾರೆ. ಇಂಡಸ್ಟ್ರಿಯನ್ನು ನೀವು ಯೋಚನೆ ಕೂಡ ಮಾಡಿಲ್ಲ ಆ ರೀತಿ ಈ ವರ್ಷದಲ್ಲೇ ಬರುತ್ತಾ ಮೇಡಮ್? 100% ಈ ವರ್ಷದಲ್ಲಿ ಬರುತ್ತೆ. ಇಂಡಸ್ಟ್ರಿಯಲ್ಲಿ ಕಲಾವಿದರ ಸಂಘ ಕೊಡುಗೆಯನ್ನ ಇತಿಹಾಸದ ಪುಟದಲ್ಲಿ ನೀವು ಬರೆದೇಳಿ ಎಷ್ಟು ಒಳ್ಳೆ ಕೆಲಸಗಳನ್ನು ಅವ್ರು ಮಾಡ್ತಾರೆ ಅಂತ. ಈ ಮಲ್ಟಿಪ್ಲೆಕ್ಸ್ಗಳಲ್ಲಿ PVRಗಳಲ್ಲಿ ಸಮಸ್ಯೆಗಳು ಬರುತ್ತೆ. ಕನ್ನಡ ಚಿತ್ರಗಳಿಗೆ ಟೈಮಿಂಗ್ ಸರಿಯಾಗಿ ಕೊಡಲ್ಲ. ಇದೆಲ್ಲ ಸಮಸ್ಯೆಗಳು 1-2 ಚಿತ್ರತಂಡಗಳು ಇಲ್ಲಿ ಬಂದು ಕಣ್ಣೀರು ಹಾಕಿದೆ. ಆ ಸಂದರ್ಭದಲ್ಲೂ ಅದಕ್ಕೆ ಸೊಲ್ಯೂಷನ್ ಸರಿಯಾಗಿ ಸಿಕ್ಕಿರಲಿಲ್ಲ. ಮೇಡಮ್, ಇವಾಗೇನಾದರೂ ನಾವಿದ್ದಾಗ ಆ ಕೆಲಸ ಆದರೆ ಖಂಡಿತವಾಗ್ಲೂ ನಾವು ನಾವೇ ನಿಂತು ಖುದ್ದಾಗಿ ಅದನ್ನು ಬಗೆಹರಿಸ್ಕೊಡ್ತೀವಿ. ಓಕೆ. ನಾನು ಹಿಂದೆ ನಡೆದಿದ್ದನ್ನು ಯಾವತ್ತೂ ಮಾತಾಡಲ್ಲ. ನನಗೆ ನನ್ನ ಹಿಂದಿನವರ ಬಗ್ಗೆ ಗೌರವ ಇದೆ. ಈಗೇನಾಗಬೇಕು ಹೇಳಿ, ನಾವು ಆ ಕೆಲಸಕ್ಕೆ ಇರೋದು.
ಮೇಡಮ್ ಮುಂದಿನ ಯೋಜನೆಗಳೇನು? ಯಾಕಂದರೆ ನೀವು ಬಂದಾಗಿದೆ ಕೆಲಸದಲ್ಲಿ ನಾನು ನೋಡಿದಾಗ 2 ದಿವಸ ಆಯ್ತು ನಾನು ಇಲ್ಲಿ ಬರೋದು, 1 ನಿಮಿಷನೂ ಕೂಡ್ತಾ ಇಲ್ಲ, ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ಹೊರಗಡೆ ನೋಡ್ತಿದ್ದೀರಾ ಹೆಂಗಿರಬೇಕು ಫಿಲಮ್ ಚೇಂಬರ್ ಏನು ಅಂತ ಪ್ರತಿಯೊಂದನ್ನು ಯೋಜನೆ ರೂಪಿಸ್ಕೋತಿದ್ದೀರಾ. ಸೊ ನಿಮ್ಮ ಸಡನ್ ಪ್ಲ್ಯಾನ್ ಏನೀಗ? ಸಡನ್ ಆಗಿ ಏನು ತರಬೇಕು ಅಂತ ಯೋಚನೆ ಮಾಡಿದ್ದೀರಾ? ಮೇಡಮ್, ನಮಗೆ ಈಗ ಇಮ್ಮಿಡಿಯೇಟ್ ಆಗಿ ಆಗಬೇಕಾಗಿರ್ತಕ್ಕಂಥದ್ದು 100 ವರ್ಷದ ಹತ್ರ ನಾವು ಸಾಕ್ತಾ ಇದ್ದೀವಿ. 92 ಕಳೆದು ಈ ಮಾರ್ಚ್ 3ಕ್ಕೆ 93 ವರ್ಷ. ಇನ್ನು ಕಣ್ಣಲ್ಲಿ ಕಾಣುವಂಗೆ ನಿಮಗೆ 6-7 ವರ್ಷಕ್ಕೆ 100 ವರ್ಷಕ್ಕೆ ಬರ್ತೀವಿ. ಆ 100 ವರ್ಷಕ್ಕೆ ನಾವು ಸಜ್ಜಾಗಬೇಕಲ್ವ. ನಮಗೆ ನಮ್ಮದೇ ಆದಂಥ 100 ವರ್ಷದ ಸವಿ ನೆನಪಿನ ಒಂದು ಸಮುದಾಯ ಭವನಗಳನ್ನು ಕಟ್ಟಬೇಕಾಗತ್ತೆ. ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದಂಥವರಿಗೆ ಕಲ್ಪಿಸ್ಕೊಡ್ಬೇಕಾಗತ್ತೆ. ಆರೋಗ್ಯಕ್ಕೆ ನಾವು ಮೊದಲ ಆದ್ಯತೆಯನ್ನು ಕೊಡಬೇಕಾಗತ್ತೆ. ಸೊ ನಾವು ಅವರಿಗೆ ಸ್ಪಂದಿಸಬೇಕಾಗತ್ತೆ. ಸರ್ಕಾರದ ಜೊತೆಯಲ್ಲಿ ಮಾತಾಡ್ತಿದ್ದೀವಿ ಈಗ. ಖಂಡಿತವಾಗ್ಲೂ ಚಿತ್ರನಗರಿಯನ್ನು ಇವತ್ತು ಶಂಕುಸ್ಥಾಪನೆ ಮಾಡಿ ಅದನ್ನು ಸಜ್ಜು ಮಾಡಿಕೊಡ್ಬೇಕಾಗತ್ತೆ. ನಮಗೆ ಏನು ನಾವು ಮಾಡಬೇಕು, ಈಗಾಗಲೇ ಸರ್ಕಾರ ಅನೇಕ ಮೀಟಿಂಗ್ಗಳನ್ನು ಮಾಡಿ ಯಾರ್ಯಾರಿಗೆ ಏನೇನು ಮಾಡಬೇಕು, ಇನ್ವೆಸ್ಟರ್ಸನ್ನು ಕೂಡ ಕರೆದು ಮೀಟಿಂಗ್ ಆಗಿದೆ, ಉದ್ಯಮದವರು ಪ್ರತಿ ಅಂಗಸಂಸ್ಥೆಯನ್ನು ಕರೆದು ಮಾತಾಡಿದ್ದಾರೆ. ಸೊ ನಮ್ಗೆ ಇವಾಗ ಶಂಕುಸ್ಥಾಪನೆ ಆಗಬೇಕು. ಆ ಕೆಲಸ ಆಗಿದ ತಕ್ಷಣವೇ ನಮ್ಗೆ ಅನೇಕರಿಗೆ ಸಿಗಬೇಕಾಗಿದೆ.